ಕೇಳುವ ಸರ್ಕಾರಕ್ಕೆ ನಮ್ಮ ಕಷ್ಟ ಕೇಳುವ ಸರ್ಕಾರಕ್ಕೆ ಕಣ್ಣು ಮುಚ್ಚಿ ಕೂತಿರುವ ನಮ್ಮ ಮೊಂಡ ಸರ್ಕಾರಕ್ಕೆ ಮೊಂಡ ಸರ್ಕಾರಕ್ಕೆ ನಮ್ಮ ಕಷ್ಟ ಕೇಳುವ ಸರ್ಕಾರಕ್ಕೆ ಮಾದಿಗರ ಕಷ್ಟ ಕೇಳುವ ಸರ್ಕಾರಕ್ಕೆ ಮಾದಿಗರ ಕಷ್ಟ ಕೇಳುವ ಸರ್ಕಾರಕ್ಕೆ 60 ವರ್ಷದ ಕಷ್ಟ ಕೇಳುವ ಸರ್ಕಾರಕ್ಕೆ 60 ವರ್ಷದ ಜನಪ್ರತಿನಿಧಿಗಳಿಗೆ ಕಷ್ಟ ಕೇಳುವ ಜನಪ್ರತಿನಿಧಿಗಳಿಗೆ ನೋಡಿ ಬೇಕು ಮಾದಿಗರು ಎಲ್ಲಿವರೆಗೂ ನ್ಯಾಯ ಸಿಗಲ್ಲ ಅಲ್ಲಿವರೆಗೂ ಹೋರಾಟ. ಟಿ ನರಸೀಪುರ ತಾಲೂಕು ಗೋಪಾಲಪುರ ಗ್ರಾಮ ಸರ್ವೆ ನಂಬರ್ 7 ನಮ್ಮ ಪೂಜ್ಯ ನಾಯಕರಾದಂಥ ಯಂದ್ರಾಚನವ್ರ ಕಾಲದಿಂದ ಕೂಡ ಅದು ಅಲ್ಲಿರುವ ಸ್ಥಳೀಯ ಮಾದಿಗರಿಗೆ ಅಂತ ರಿಸರ್ವ್ ಆಗಿದ್ದಂಥ ಜಾಗ. ಆ ಜಾಗದಲ್ಲಿ ನಮ್ಮ ಗ್ರಾಮದ ಮಾದಿಗ ಸಮುದಾಯದ ಬಂಧುಗಳು ಗುಡಿಸಲು ಕಟ್ಟಿಕೊಂಡು ಜನಜೀವನ ಮಾಡಿಕೊಂಡು ದೈನಂದಿನ ಬದುಕನ್ನು ಸಾಗಿಸ್ತಾರೆ. ಈಗಿರಬೇಕಾದ್ರೆ ಆ ಏಕಾಏಕಿ ಯಾವುದೇ ಥರದ ನೋಟಿಸ್ಗಳನ್ನು ಯಾವುದೇ ಥರದ ಇಂಟಿಮೇಷನನ್ನು ಕೊಟ್ಟಿಲ್ಲ. 26/6/2025 ಸರಿಸುಮಾರು 450ರಿಂದ 500 ಜನ ಪೊಲೀಸರು ಅವಾಗ ಏನು ಸ್ಥಳೀಯ ಪ್ರತಿನಿಧಿ ಎಸ್ ಸಿ ಮಾದೇವಪ್ಪ ಅವರ ಅಣತಿ ಮೇರೆಗೆ ಬೆಳಗಿನ ಜಾವ ಬಿಫೋರ್ ಸನ್ರೈಸಿಂಗ್ ಸೂರ್ಯ ಹುಟ್ಟಕ್ಕಿಂತ ಮುಂಚೆನೇ ಬಂದು ದಾಂಧಲೆ ಮಾಡಿ ಗುಡಿಸಲುಗಳನ್ನು ನೆಲಸಮ ಮಾಡಿ ಜನಗಳನ್ನು ಒಕ್ಕಲು ಎಬ್ಬಿಸಿ ಆ ಜಾಗನ ತೆರವುಗೊಳಿಸಿದ ಮೇಲೆ ನಾವು ಅದನ್ನು ಈ ದೇಶದ ಸಂವಿಧಾನ ಮತ್ತು ಈ ದೇಶದ ಪ್ರಜಾಪ್ರಭುತ್ವ ಕಾನೂನಿನ ಮೇಲೆ ಅಪಾರವಾದಂಥ ನಂಬಿಕೆ ಇಟ್ಕೊಂಡಿದ್ದಂಥ ನಮ್ಮ ಜನ ಸ್ಥಳೀಯ ಪ್ರತಿನಿಧಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ, ಆಗಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವ್ರಿಗೆ, ಅವರ ಮಗ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯವ್ರಿಗೆ ಹಲವು ಬಾರಿ ಮನವಿಗಳನ್ನು ಈ ಸಮಸ್ಯೆನ ಸೆಟ್ಲ್ಔಟ್ ಮಾಡಿ ಇದನ್ನು ನ್ಯಾಯ ಒದಗಿಸಿ ಅಂತ ಕೊಟ್ಟರೆ ಎಲ್ಲರೂ ಬಾಯಿ ಮಾತಿನ ಆಶ್ವಾಸನೆ ಕೊಡ್ತಿದ್ದಾರೆ ಹೊರತು ಕಾರ್ಯರೂಪಕ್ಕೆ ಏನು ಮಾಡ್ತಾರೆ. ಅದಾಗಿ 1 ವರ್ಷ ಕಳೆದೋಯ್ತು. ಜನಕ್ಕೆ ಅಲ್ಲಿ ಬದುಕೋದಕ್ಕೆ ಬೇರೆ ದಾರಿ ಇಲ್ಲ. ಹಾಗಾಗಿ ಇವತ್ತಿಗೆ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ, ರಾಷ್ಟ್ರಪತಿಗಳಿಗೆ, ಪ್ರಧಾನಮಂತ್ರಿಗಳಿಗೆ, ಗೃಹ ಸಚಿವರಿಗೆ, ಕಂದಾಯ ಸಚಿವರಿಗೆ ಮತ್ತು ವಿರೋಧ ಪಕ್ಷದ ನಾಯಕರಿಗೆ ಮನವಿ ಕೊಡೋದಕ್ಕೆ ಬಂದಿಲ್ಲ, ಆಗ್ರಹ ಕೊಡೋಕ್ಕೆ ಬಂದಿದ್ದೀವಿ. ಆಗ್ರಹ ಏನು, ನಾವಿವತ್ತೇನು ನಮ್ಮ ಈ ಹಕ್ಕೊತ್ತಾಯಗಳನ್ನು ಮಂಡಿಸ್ತೀವಿ, ಇದು ತಲುಪಿದ 15 ದಿವಸದೊಳಗಡೆ ಅವರು ಈ ಸಮಸ್ಯೆನ ಬಗೆಹರಿಸಬೇಕು. ಒಂದು ಪಕ್ಷ ಬಗೆಹರಿಸ್ತಿಲ್ಲ ಅಂತ ಹೇಳಿದ್ರೆ ಮುಂದಿನ 15 ದಿನಗಳ ಕಳೆದ ನಂತರ ನಾವು ನಮ್ಮ ಗ್ರಾಮದಿಂದ ನಾವು ಏನು ಹೋರಾಟ ಯುವ ಮುಖಂಡರಿದ್ದೀವಿ, ಗಂಡು ಮಕ್ಕಳು ಅರೆಬೆತ್ತಲೆಗೆ ಪ್ರತಿಭಟನೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ನನ್ನ ಹೆಸರು ಪ್ರಭಾಕರ್ ಅಂತ ಸರ್. ಗ್ರಾಮದಲ್ಲೇ ನಾನು ಹುಟ್ಟಿದ್ದು ಅಲ್ಲೇ, ಇರೋದು ಅಲ್ಲೇ, ಸಾಯೋದು ಅಲ್ಲೇ, ಮಣ್ಗಾಕೋದು ಅಲ್ಲೇ ಸರ್. ಗೋಪಾಲಪುರ ಗ್ರಾಮದಲ್ಲಿ ಏನಂತ ಅಂದರೆ ಸುಮಾರು 60 ವರ್ಷಗಳಿಂದ ಸರ್ ನಮ್ಮ ತಂದೆ ಕಾಲ, ನಮ್ಮ ತಂದೆಗೂ ಈಗ 90 ವರ್ಷ ಆಗಿದೆ ಸರ್. ಆಮೇಲೆ ಯಂದ್ರಾಚವರು ಸಾಹೇಬರು, ನಮ್ಮ ಪ್ರಕಾಶ್ ಅವರು ಹೇಳ್ದಾಗಲೇ ಸುಮಾರು ಘಟಾನುಘಟಿ ಅಂತಂಥ ಮುಖ್ಯವಾದಂಥವ್ರಿಗೆ ಇದ್ದಂಥ ಕಾಲದಲ್ಲಿ ನಮಗೆ ಅವಕಾಶಗಳನ್ನ ಸಿಕ್ಕಲಿಲ್ಲ. ಆವಾಗ ಆ ಟೈಮಲ್ಲಿ ಯಂದ್ರಾಚಯ್ಯ ಸಾಹೇಬರು ಗ್ರಾಮದವ್ರಿಗೆ ಅಂತ ಹೇಳ್ಬಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ರು. ಮನವಿ ಸಲ್ಲಿಸಿದಾಗ ಏನಾಗಿದೆ ಅಂದರೆ ಗ್ರಾಮದಲ್ಲಿ 130 ಮನೆಗಳಿದ್ದಾವೆ, 130 ಜನಕ್ಕೆ ಮನೆ ಕೊಡಬೇಕು ಅಂದ್ಬಿಟ್ಟು ಅವಾಗ ಅಲಾಟ್ಮೆಂಟ್ ಮಾಡಿದ್ರು ಸರ್. ಯಾವಾಗ ಸುಮಾರು ಒಂದು 45-50 ವರ್ಷದ ಹಿಂದೆ 140-135 ಮನೆ ಇದ್ದಂಥ ಅಲಾಟ್ಮೆಂಟು ಈಗ 500 ಕೊಟ್ಟರು ಸಾಕಾಗ್ತಾ ಇಲ್ಲ. ಆ ಟೈಮಲ್ಲಿ ಕೊಟ್ಬಿಟ್ಟಿದ್ರೆ ಇಷ್ಟು ಹೋರಾಟಗಳನ್ನ ನಾವು ಮಾಡಬೇಕಾದ ಅವಶ್ಯಕತೆಯೂ ಇರಲಿಲ್ಲ. ಆವಾಗ ಜನ ಕಡಿಮೆ ಇತ್ತು. ಈಗ ಒಂದೊಂದು ಮನೆಯಲ್ಲಿ 6 ಜನ, 7 ಜನ, 8 ಜನ, ಚಿಕ್ಕದು ಸಂಸಾರಗಳು ಸರ್. ಒಂದೇ ಆ ಜಾಗಕ್ಕೆ ಬೇರೆ ಕಬ್ಜಾ ಮಾಡ್ಕೊಳ್ಳೋಂಥಕ್ಕೆ ಯಾರೂ ಇಲ್ಲ, ಅವಕಾಶನೂ ಕೊಡಲ್ಲ ಸರ್. ನಾವು ಕೊಡಲ್ಲ. ಮಾದಿಗ ಸಮುದಾಯವರು ಸುಮಾರು ವರ್ಷಗಳಿಂದ ಎಲ್ಲ ಇಡೀ ಇದರಲ್ಲಿ ರಾಜ್ಯದಲ್ಲಿ ಎಲ್ಲರಿಗೂ ಒಂದೊಂದು ರೀತಿಯ ಕಾನೂನು ಹೋರಾಟಗಳನ್ನ ಮಾಡಿದ್ರೆ ಅವ್ರಿಗೆ ಸ್ಪಂದಿಸಿ ಅವರು ನೇರವಾಗಿ ಜಿಲ್ಲಾಧಿಕಾರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೋಗಿ ಅವ್ರಿಗೆ ಏನು ನೆರವು ಬೇಕೋ ಮಾಡ್ತಾರೆ. ಆದರೆ ಗೋಪಾಲಪುರ ಗ್ರಾಮದಲ್ಲಿ ಇರ್ತಕ್ಕಂಥ ಮಾದಿಗರಿಗೆ ಇದುವರೆಗಾಯಿತು ಸರ್ಕಾರದಿಂದ ಒಂದೇ ಒಂದು ನಯಾ ಪೈಸದ ಅನುಕೂಲಗಳನ್ನ ಯಾವುದೇ ಕಾರಣಕ್ಕೂ ಗೋಪಾಲಪುರದ ಫಲಾನುಭವಿಗಳಿಗೆ ಕೊಟ್ಟಿಲ್ಲ, ಕೊಡ್ತಾನೂ ಇಲ್ಲ. ನಮ್ಮ ಹೋರಾಟ ಹಿಂಗೆ ಮುಂದುವರಿಯುತ್ತೆ ಸರ್. ಅವ್ರು ಇಲ್ಲಿ ತನಕ ಹೋರಾಟ ಹಿಂಗೆ ನಡೆಯುತ್ತೋ ಅವರು ಹಂಗೆ ಇರ್ತಾರೆ ಸರ್. ನಮಗೆ ಬುದ್ಧಿ ತಿಳಿದ ಮಟ್ಟಿಗೆ ನಾವು ಈಗ ನಮಗೂ 48-49 ವರ್ಷ ಆಯಿತು. ನಮ್ಮ ತಾತ ಮುತ್ತಾತನ ಕಾಲದಿಂದನೂ ನೋಡ್ತಾನೆ ಇದ್ದೀವಿ. ಅವ್ರ ಪೀರಿಯಡಲ್ಲೂ ಆಗಲಿಲ್ಲ, ನಮ್ಮ ತಂದೆ ಪೀರಿಯಡಲ್ಲೂ ಆಗಲಿಲ್ಲ. ಈಗ ನಮ್ಮ ದೊಡ್ಡ ಲೀಡ್ರ್ಗಳಿದ್ದು ಅಷ್ಟೆಲ್ಲ ಜಾಗ ಉಳಿಸ್ಕೊಟ್ರು ನಮಗಿಷ್ಟಾಗಲ್ಲ ಜಾಗನ ಕೊಡೋಕ್ಕೆ ಯಾವ ಸರ್ಕಾರನೂ ಮುಂದಾಗಿ ಬರ್ತಿಲ್ವಲ್ಲ. ಯಾಕೆ ಸರ್? ನಮ್ಮ ಕಷ್ಟಗಳು ಅರ್ಥನೇ ಆಯ್ತಲ್ವ. ಹೋರಾಟ ಮಾಡ್ತೀವಿ. ಹೋರಾಟ ನಾವು ಎಲ್ಲಿ ಜಾಗ ಕೊಟ್ಟು ನಿಲ್ಲಿಸಿದ್ರೆ ಮಾತ್ರ ನಮ್ಮ ಹೋರಾಟ ನಿಲ್ಲೋದು. ಜಾಗ ಕೊಡಲಿಲ್ಲ ಅಂದರೆ ನಾವು ಪ್ರಾಣ ಹೋದ್ರು ಅಲ್ಲೇ ಹೋರಾಟ ಮಾಡ್ತೀವಿ ಸರ್, ಆ ಜಾಗದಲ್ಲಿ. ಆತ್ಮೀಯ ಬಂಧುಗಳೇ, ಈ ದಿನ ನಾವು ಟಿ ನರಸೀಪುರ ಗೋಪಾಲಪುರದ ನಿವಾಸಿಗಳು ಸುಮಾರು 60 ವರ್ಷದಿಂದ ನಮಗೆ ನಮ್ಮ ಸನ್ಮಾನ್ಯ ಯಂದ್ರಾಚಯ್ಯನವರು ನಮಗೆ ಸರ್ವೆ ನಂಬರ್ 7ರಲ್ಲಿ ಜಾಗ ಕೊಡಿಸಿದ್ರು. ನೆರೆ ಸಂತ್ರಸ್ತರ ಅಂದ್ಬಿಟ್ಟು ಒಂದು ಸಂತ್ರಸ್ತ ಜಾಗ ಕೊಟ್ಟಿದ್ರು.
ಆ ಸಂತ್ರಸ್ತ ಜಾಗ ಇದುವರೆಗೂ ನಮ್ಮ ಗೋಪಾಲಪುರಕ್ಕೆ ಕಾರಣಾಂತರಗಳಿಂದ ನಾನಾ ಥರ ಅಡೆತಡೆಗಳು ಬಂದು ಹಂಚೋ ಸಂದರ್ಭಗಳಲ್ಲಿ ತಡೆಯಾಗಿದೆ. ಆದರೆ ಈಗ ನಮ್ಮ ಗ್ರಾಮಕ್ಕೆ ನಾವು ಈ ಕಳೆದ ವರ್ಷ ಗುಡಿಸಲುಗಳು ಹಾಕಿ ಜೀವನ ಮಾಡ್ತಾಯಿದ್ದೋ. ಈ ಜೀವನ ಮಾಡ್ತಿದ್ದ ಸಂದರ್ಭದಲ್ಲಿ ಇದೇ ನಮ್ಮ ಜನಪ್ರತಿನಿಧಿಗಳು, ನಮ್ಮ ಸ್ಥಳೀಯ ಶಾಸಕರಾದಂಥ ಎಚ್ ಸಿ ಮಾದೇಪ್ಪನವರು, ಸನ್ಮಾನ್ಯ ಎಚ್ ಸಿ ಮಾದೇಪ್ಪನವರು ಹಾಗೂ ಸುನೀಲ್ ಬೋಸ್ ಅವರು ನಮ್ಮ ಗುಡಿಸಲುಗಳನ್ನ ತೆರವು ಮಾಡಿಸಿ ಏಕಾಏಕಿ ಮಧ್ಯರಾತ್ರಿಯಲ್ಲಿ ಬಂದು 500 ಜನ ಪೊಲೀಸರು ಕರ್ಕೊಬಂದು ಅವ್ರ ರಕ್ಷಣೆಯಲ್ಲಿ ತೆರವುಗೊಳಿಸಿದ್ದಾರೆ. ಆದರೆ ಇಲ್ಲಿ ಕಷ್ಟ ಕೇಳೋಕ್ಕಾಗಲ್ವ? ನಾವು ಓಟೆ ಹಾಕಿಲ್ವ ಇವ್ರಿಗೆ? ನಾವು ನಮ್ಮ ಹಕ್ಕ ಇಲ್ವೇ? ನಾವು ತೆರಿಗೆ ಕಟ್ತಿಲ್ವ? ಸರ್ಕಾರಕ್ಕೆ ತೆರಿಗೆ ಕಟ್ತಿಲ್ವ? ಯಾಕೆ ನಮಗೆ ಈ ಥರ ತೊಂದರೆ ಕೊಡ್ತಾಯಿದ್ದಾರೆ ಅಂತ ನಾವು ಪ್ರಶ್ನೆ ಮಾಡ್ಬೇಕಾಯ್ತು ಸರ್ಕಾರಕ್ಕೆ. ಮತ್ತು ಈ ಸರ್ಕಾರ ನಮ್ಮ ಕಣ್ಮುಚ್ಚಿ ಕೂತಿದೆಯಾ? ನಮ್ಮ ಕಷ್ಟ ಕೇಳೋದು ಯಾರೂ ಇಲ್ವೇ? ನಾವು ಯಾಕೆ ಇಲ್ಲಿ ಬಂದು ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿಗಳು ಬಿಸಿಲಲ್ಲಿ ಹೆಣ್ಮಕ್ಳು ಸಣ್ಣ ಮಕ್ಕಳೆಲ್ಲ ಬಂದು ಯಾಕೆ ಕೂತಿದ್ದೇವೆ? ನಮ್ಮ ಕಷ್ಟ ಇರೋದ್ರಿಂದ ಬಂದಿದ್ದೀವಿ. ಆದರೆ ನಮ್ಮ ಜಾಗ ಕೊಡೋ ತನಕ ಸರ್ವೆ ನಂಬರ್ 7 41/3 ಈ 2 ಜಾಗನ ಕೊಡೋ ತನಕ ನಾವು ಯಾವುದೇ ಕಾರಣಕ್ಕೂ ಜಿಲ್ಲಾಧಿಕಾರಿ ಕಚೇರಿನ ಬಿಡೋಲ್ಲ. ಜೊತೆಗೆ ಇನ್ನು 15 ದಿನ ಗಡುವು ಕೊಡ್ತಿದ್ದೀವಿ. ಇನ್ನು 15 ದಿನ ಗಡುವು ನಂತರ ನಾವು ಇಲ್ಲಿ ಉಪವಾಸ ಸತ್ಯಾಗ್ರಹ, ಅರೆಬತ್ತಲೆ ಸೇವೆ, ಇನ್ನೂ ನಾನಾ ಥರ ಹೋರಾಟಗಳನ್ನ ಹಮ್ಮಿಕೊತಿದ್ದೀವಿ. ಜೊತೆಗೆ ಯಾವುದೇ ಪೊಲೀಸ್ನವರು ಅದು ಬೆದರಿಕೆಗೆ ಬಗ್ಗಲ್ಲ ನಾವು. ಯಾಕಂದರೆ ಅವರು ನಮ್ಗೆ ರಕ್ಷಣೆಗಿದ್ದಾರೆ, ಅವ್ರಿಗೆ ನಾವು ಗೌರವ ಕೊಡ್ತೀವಿ, ನಮ್ಮ ರಕ್ಷಣೆ ಮಾಡ್ತಾರೆ ಅಂತ ನಮ್ಮ ಭಾವನೆ ಇದೆ. ಆದರೆ ನಾವು ಯಾವುದೇ ಬೆದರಿಕೆಗೆ ಬಗ್ಗದೆ ನಾವು ಈ ಹೋರಾಟನ ಮುಂದುವರಿಸ್ತೀವಿ.